ಆದರೆ ಒಂದು ಈ 2 ವರ್ಷ ಆದಮೇಲೆ ಈಗ 3ನೇ ತಿಂಗಳು ಮುಗಿತಾ ಬಂತು, ನಮ್ಮ ಸರ್ಕಾರ ಬಂದು 2 ವರ್ಷ 3 ತಿಂಗಳಲ್ಲಿ ಕ್ರಮೇಣವಾಗಿ ಸ್ಟಾರ್ಟಿಂಗಲ್ಲಿ ಕೆಲವು ವಿಚಾರಗಳನ್ನು ನೀವು ಕೂಡ ಮತ್ತು ವಿರೋಧ ಪಕ್ಷದವರು ಇರ್ಬೋದು, ಸಾರ್ವಜನಿಕರಲ್ಲೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಪ್ರಗತಿ ಅಂತಕ್ಕಂಥದ್ದನ್ನು ಸ್ವಲ್ಪ ಕೆಲವು ಚರ್ಚೆಗಳು ಕೂಡ ಆದವು ಕೆಲವೊಂದು ಹಂತದಲ್ಲಿ. ಆದರೆ ವಿಶ್ವಾಸವನ್ನು ಆ ಸಂದರ್ಭದಲ್ಲೂ ಕೂಡ ಕೊಟ್ಟಿದ್ವಿ. ಯಾಕೆಂದರೆ ಕಾರಣ ನಾನು ಅದನ್ನ ಬಿಚ್ಚಿಡೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಮತ್ತೆ ಅದಾದಾಗ ಹಿಂದಿನ ಸರ್ಕಾರ ಇದೆಲ್ಲ ವಿಚಾರ ಮಾತಾಡಬೇಕಾಗುತ್ತೆ. ನಾನು ಹೆಚ್ಚು ಚರ್ಚೆಯನ್ನು ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ನಾವು ಹಂಚ್ಕೊಂಡಿದ್ದೀವಿ. ಆದರೆ ಈ ವರ್ಷ ಮತ್ತು ಈ ವರ್ಷ ಬಜೆಟಲ್ಲಿ ಮತ್ತು ಹೋದ ವರ್ಷವೂ ಕೂಡ ಅನುದಾನವನ್ನು ಏನು ಅಭಿವೃದ್ಧಿ ಪರವಾಗಿ ಹೆಚ್ಚಿನ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಯಾಕೆಂದರೆ ಚುನಾವಣೆ ಪೂರ್ವಕವಾಗಿ ನಾವು ಯಾವತ್ತೂ ಕೂಡ ಏನು ಮಾತು ಕೊಟ್ಟಿರ್ತೀವಿ, ಯಾರ ಪಕ್ಷದವರಾಗಲಿ ಅದನ್ನು ನಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ನಾವು ಕೂತ್ಕೊಂಡಿರ್ತಕ್ಕಂಥ ಜಾಗದಲ್ಲಿ ಏನಾದ್ರು ಮತದಾರರು ಕೂರಿಸಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಕಾರಣ ನಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಮಾತು ಏನು, ಚುನಾವಣೆ ಸಂದರ್ಭದಲ್ಲಿ ಮಾತುಗಳನ್ನು ಏನು ಕೊಟ್ಟಿರ್ತೀವಿ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗ್ತದೆ. ನಾನೊಬ್ಬ ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಈ 5 ಗ್ಯಾರಂಟಿಗಳ ಜೊತೆಗೆ ಬೇರೆ ಬೇರೆ ವಿಚಾರನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ. ಎಲ್ಲ ಗ್ಯಾರಂಟಿಗಳನ್ನು ಕೂಡ 100ಕ್ಕೆ 100 ಅನುಷ್ಠಾನದ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ನಾವು ಮಾಡ್ತಕ್ಕಂಥ ವಿಚಾರಗಳನ್ನು ನಾವು ಮಾಡ್ತೀವಿ. ಅದ್ರ ಜೊತೆಗೆ ಯಾಕೆಂದರೆ ಮತ್ತೆ ತಮಗೆಲ್ಲ ಅನಿಸ್ಬೋದು ಏನಂತ, ಶರಾವತಿ ಸಂತ್ರಸ್ತರು ಸಮಸ್ಯೆ. ನಾನು ಯಾವತ್ತೂ ಕೂಡ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಇರಲಿ ಸಂತ್ರಸ್ತರ ಪರವಾಗಿ ಹೋರಾಟವನ್ನು ಮಾಡಿ ಅಧಿಕಾರ ಬಂದಾಗ ನಾವು ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದನ್ನು, ಯಾಕೆಂದರೆ ಕಾನೂನು ಮುಂಚಿನ ಥರ ಅಲ್ಲ, ಮುಂಚಿನ ಥರ ಸ್ವಲ್ಪ ಕಾನೂನಿಗೆ ಬೈಪಾಸ್ ಮಾಡಿ ಹೋಗ್ತಕ್ಕಂಥ ವಿಚಾರಗಳು ಕೂಡ ಬೇಕಾದಷ್ಟು ಜನರು ಆ ಸಂದರ್ಭದಲ್ಲಿ ಮಾಡಿದ್ರು. ಆದರೆ ಇವತ್ತು ಆಗೋದಿಲ್ಲ, ಯಾಕೆಂದರೆ ಮತ್ತೆ ಸಾರ್ವಜನಿಕರು ಅದರೊಳಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಅದಕ್ಕೆ ಸ್ಪಷ್ಟವಾಗಿ ನಾನು ಮಾಹಿತಿಯನ್ನು ಅದರಲ್ಲಿ ಕೊಟ್ಟಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆನೂ ಕೂಡ ಮತ್ತೆ ಚರ್ಚೆ ಮಾಡಿ ಕ್ಯಾಬಿನೆಟ್ಟಲ್ಲೂ ಚರ್ಚೆ ಮಾಡಿದ್ವಿ, ಮತ್ತು DCCO ಕಾನ್ಫರೆನ್ಸಸ್ಸಲ್ಲಿ ಅವತ್ತು ಕೂಡ DC ಅವರಿದ್ದರು ಮತ್ತು CO ಅವರಿದ್ದರು. ಅವ್ರ ಎದುರುಗಡೆ ಈ ವಿಶೇಷವಾಗಿ ಯಾರು ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಹಕ್ಕನ್ನು ಕೊಡ್ತಕ್ಕಂಥದ್ದನ್ನು ವಿಶ್ವಾಸ ಇಟ್ಕೊಳ್ಳಿ. ನಿಮ್ಮ ಮೂಲಕ ಸಂತ್ರಸ್ತಿಗೂ ಕೂಡ ನಾನು ವಿಶ್ವಾಸನ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಶರಾವತಿ ಸಂತ್ರಸ್ತ ಜೊತೆಗೆ ಇನ್ಯಾರು ಈ ಥರ ವ್ಯವಸ್ಥೆಯಲ್ಲಿ ಬರ್ತದೆ, ಇನ್ನೂ ಒಂದು 10% ಗೊಂದಲ ಇರ್ತದೆ. ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಿದ್ದೀನಿ. ಸರ್, ಇದು ಹಂತ ಆದಮೇಲೆ, ಯಾಕೆಂದರೆ ಏನಾಗ್ತದೆ, ಶರಾವತಿ ಸಂತ್ರಸ್ತರ ಜೊತೆಗೆ ಕೆಲವರು ಶರಾವತಿ ಸಂತ್ರಸ್ತರು ಅಂತ ಸೇರ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಸುಮಾರು ವರ್ಷದಿಂದ ಅವರು ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ. ಈಗ ಅದನ್ನು ಚರ್ಚೆ ಮಾಡೋಕ್ಕೆ ಹೋಗಿದೆ. ಅವರು ಕೂಡ ನಮ್ಮ ರೈತರು, ಅವರು ಕೂಡ ನಮಗೆ ಹೊಟ್ಟೆಗೆ ಅನ್ನ ಹಾಕಿದವರು ಅನ್ನೋ ನಿಟ್ಟಿನಲ್ಲಿ ಅವರಿಗೂ ಕೂಡ ಸಹಕಾರ ಮಾಡ್ತಕ್ಕಂಥ ವಿಚಾರಗಳನ್ನು ಹಂತವಾಗಿ ಅವರಿಗೂ ಸಹಕಾರ ಮಾಡ್ತಕ್ಕಂಥದ್ದು. FRA ಫಾರೆಸ್ಟ್ ರೆಗ್ಯುಲೇಟರಿ ಆ್ಯಕ್ಟ್ ಅದರಲ್ಲೂ ಕೂಡ ಸಾಕಷ್ಟು ಕೊಡಬೇಕು. ಅದು ಸೆಂಟ್ರಲ್ ಗೌರ್ಮೆಂಟ್ದು ಕೆಲವು ಕಾನೂನು ಮಾಡಬೇಕಾಗ್ತದೆ. ನಾನು ಮಾನ್ಯ DC ಅವ್ರಿಗೂ ಕೂಡ ನಾನು ಹೇಳಿದ್ದೀನಿ, ಯಾವುದೇ ಥರದ ಆ್ಯಕ್ಷನ್ ಯಾವುದೇ ಸಂದರ್ಭದಲ್ಲಿ ಸ್ವಲ್ಪ ಇನಿಷಿಯಲಿ ಒಂದು 3-4 ವಿಚಾರಗಳಲ್ಲಿ ಅದು ಸಾರ್ವಜನಿಕರಲ್ಲಿ ಏನಾಗ್ಬಿಡ್ತದೆ, ಒಂದೇ ಸತಿಗೆ ಏನೋ ಆಗ್ಬಿಡ್ತು, ಎಲ್ಲರಿಗೂ ನೋಟಿಸ್ ಕೊಟ್ಟರು, ಎಲ್ಲರನ್ನೂ ಒಕ್ಕಲೆಬ್ಸಿಬಿಡ್ತಾರೆ ಅಂತ. ಒಂದು 2-3 ಕೇಸಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ಯಾಕೆಂದರೆ ಬೆಳೆದಿರ್ತಕ್ಕಂಥ ಬೆಳೆದಿರ್ತಕ್ಕಂಥ ಮರಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಕೋರ್ಟು ಕೂಡ ಹೇಳಿಲ್ಲ, ನೀವು ಅದನ್ನು ಒಕ್ಕಲೆಬ್ಸಿ ಎಂದಿದ್ದಾರೆ ಕಾನೂನಲ್ಲಿ. ಯಾವುದೇ ಕೇಸ್ಗಳಿದ್ದಾಗ ಮಾತ್ರ ಅನಿವಾರ್ಯವಾಗಿ ನಾವು ಲೀಗಲ್ ಆಗೇನೆ ಅಪ್ರೋಚ್ ಮಾಡಬೇಕಾಗುತ್ತೆ. ಅದೊಂದು ಬಿಟ್ಟರೆ ಸಾಮಾನ್ಯವಾಗಿ ಜನರಿಗೆ ತೊಂದರೆ ಕೊಡ್ತಕ್ಕಂಥ ಪದ್ಧತಿ ನಮ್ಮ ಜಿಲ್ಲೆಯಲ್ಲಾಗಲಿ ಬೇರೆಯೂ ಕೂಡ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಬಿಡೋದಿಲ್ಲ. ಅದನ್ನ DC ಅವರಿಗೆ ಮತ್ತು ನಾವು ಚೀಫ್ ಸೆಕ್ರೆಟರಿಯವರು, ಅರಣ್ಯ ಸಚಿವರು ಇರ್ಬೋದು, ಅಧಿಕಾರಿಗಳ ಜೊತೆಗೆ ಸಾಕಷ್ಟು ಸಂದರ್ಭದಲ್ಲಿ ಬೇಕಾದಷ್ಟು, ಯಾಕೆಂದರೆ ನಾವು ವಿಡಿಯೋ ಕಾನ್ಫರೆನ್ಸಲ್ಲಿ ಮಾಡ್ತಾನೆ ಇರ್ತೀನಿ, ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಅಂತೇಳಿ ಭಾವಿಸ್ತೀನಿ. ಅದನ್ನು ರೆಗ್ಯುಲರಾಗಿ ಮಾಡ್ತಾಯಿದ್ವಿ, ರೆಗ್ಯುಲರ್ ಆಗಿದ್ದಾಗ. ಸೊ ಶರಾವತಿ ಸಂತ್ರಸ್ತ ಯಾಕೆ ನಾನು ಇದು ಸ್ವಲ್ಪ ಜಾಸ್ತಿ ಒತ್ತು ಕೊಡ್ತೀನಿ ಅಂದರೆ, ಅನಿವಾರ್ಯವಾಗಿ ತುಂಬ ವರ್ಷದಿಂದ ಇದೆ. ನೀವು 2.5 ವರ್ಷದಲ್ಲಿ ಏನು ಮಾಡಿದಿರಿ ಅಂದರೆ, ಇದು ಹಂತವಾಗಿ ಇಲ್ಲಿಗೆ ತರಲಿಲ್ಲ ಅಂದಿದ್ರೆ, ಅರ್ಜೆಂಟಾಗಿ ಏನಾದ್ರು ಮಾಡಿದ್ದಿದ್ರೆ, ಮುಂಚೆ ಇರ್ತಕ್ಕಂಥವ್ರು ಹೆಂಗೆ ಕ್ಯಾನ್ಸಲ್ ಮಾಡಿದ್ರು ಮತ್ತೆ ಇನ್ನೊಂದು ದಿವಸ ಮತ್ತೆ ಈ ಜನರು ಸಿಕ್ಕಾಪತ್ತಾರೆ. ಅದಕ್ಕೆ ಕೇಂದ್ರ ಸರ್ಕಾರದ ಹಿಂದೆ ನೋಡಿ, ಸುಮ್ಮನೆ ಇರೋಕ್ಕೆ ಹೇಳಿ. ಕೇಂದ್ರ ಸರ್ಕಾರದವರ ಕಾನ್ಫಿಡೆನ್ಸು ತಗೋಬೇಕು, ಅವರಿಗೂ ವಿಶ್ವಾಸ ಕೊಡಬೇಕು. ಆ ವಿಶ್ವಾಸದ ಮೂಲಕ ಸೆಂಟ್ರಲ್ ಏನು ಸುಪ್ರೀಂ ಕೋರ್ಟಿಗೂ ಕೂಡ, ಸುಪ್ರೀಂ ಕೋರ್ಟ್ ಏನಾದ್ರು ಹಾರ್ಷಾಗಿ ಬಂದ್ಬಿಟ್ರೆ ಕಷ್ಟ ಆಗುತ್ತೆ. ಇವಾಗೆಲ್ಲ ಗ್ರೀನ್ ಕೋರ್ಟು
ಈ ಗ್ರೀನ್ ಲಾ ತುಂಬ ಆಗ್ಬಿಟ್ಟಿದೆ, ಮುಂಚೆ ಎಲ್ಲ ಇರಲಿಲ್ಲ. ಗ್ರೀನ್ ಟ್ರಿಬ್ಯುನಲ್ ಅನ್ನೋದು ಭಾಳ ಕಷ್ಟ ಆಗ್ತದೆ. ಅದಕ್ಕೆ ದಯವಿಟ್ಟು ವಿಶ್ವಾಸ ಇಟ್ಕೊಳ್ಳಿ. ಮುಂದೆ ಈ ಥರ ನಾವು ಯಾವುದೇ ಧ್ವಜಾರೋಹಣ ಮಾಡ್ತಕ್ಕಂಥ ಪೂರ್ವಕವಾಗಿ ಕೆಲವು ಹಂತಕ್ಕೆ ನಾವು ಅವರಿಗೆ ಸಹಕಾರ ಮಾಡಿರ್ತೀವಿ ಅಂತೇಳಿ ವಿಶ್ವಾಸ ನನಗಿದೆ. ಅದನ್ನು ಭಾಳ ತ್ವರಿತವಾಗಿ ನಾವು ಮಾಡಿಕೊಡ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಗ್ಯಾರಂಟಿಗಳಿಗೆ, ಯಾಕೆಂದರೆ ಅಭಿವೃದ್ಧಿ ಅಂತ ಹೇಳಿದಾಗ ಎಲ್ಲ ಥರ ಆಗಬೇಕು. ಅದನ್ನು ಯಾರು ಟೀಕಾ ಟಿಪ್ಪಣಿಗಳು ಮಾಡಿದ್ರು, ಯಾರ್ದು ಹೆಸರು ತೊಗೊಳಕ್ಕೆ ಹೋಗಲ್ಲ, ಅವರೇ ಇವತ್ತಿಲ್ಲ ಇದು ಭಾಳ ಒಳ್ಳೇದು, ಇನ್ನೂ ಬೇಕಾದ್ರೆ ಜಾಸ್ತಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕಾಪಿ ಮಾಡಿದ್ದಾರೆ ರಾಜ್ಯ ಮಟ್ಟದಲ್ಲಿ, ಬೇರೆ ಬೇರೆ ಕಡೆಯಲ್ಲಿ, ದೇಶದಲ್ಲೂ ಕೂಡ ಕಾಪಿ ಮಾಡಿದ್ದಾರೆ. ಅದನ್ನು ಹೆಚ್ಚು ಚರ್ಚೆ ಮಾಡಿದರೆ ಅದು ರಾಜಕಾರಣಕ್ಕೆ ಹೋಗ್ತದೆ, ನಾವು ಮಾಡೋದಕ್ಕೆ ಹೋಗೋದಿಲ್ಲ. ಯಾರೇ ಕಾರ್ಯಕ್ರಮ ಮಾಡಬೇಕಾದ್ರೆ ಅದು ಜನರಿಗೆ ಅದು ಸಲ್ಲಬೇಕು ಅಂತ ಹೇಳಿ ನಾವು ವಿಚಾರಗಳನ್ನು ಹೇಳೋದ್ರ ಜೊತೆಗೆ ನಾನು ಈಗ 16ನೇ ತಾರೀಕು ಒಳ ಮೀಸಲಾತಿದು ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಅದು 19ನೇ ತಾರೀಕಿಗೆ ಹೋಗಿದೆ. ಈಗ ಅದನ್ನು ಬರೀ ಅದೊಂದೇ ಸಬ್ಜೆಕ್ಟ್ ಚರ್ಚೆ ಮಾಡಬೇಕು. ಯಾರು ಅದು ಹೊರಗೆ ಬಂದ ಮೇಲೆ ಯಾರ್ಯಾರು ಮನವಿಗಳೇನಿದ್ದಾವೆ, ಯಾವ ರೀತಿ ಅವರಿಗೆ ಸಹಕಾರ ಮಾಡಬೇಕು. ಇವತ್ತು ಕೂಡ ಕೆಲವು ಸಮಾಜದವರು ಬಂದು ನನಗೆ ಪೊಲೀಸ್ ಅವರ ಪರ್ಮಿಷನ್ ತೊಗೊಂಡು ಮನವಿ ಕೊಡಬೇಕು ಅಂದರು. ಬೆಳಗ್ಗೆನೇ ನಾನು ಆ ಮನವಿನೂ ಕೂಡ ಸ್ವೀಕಾರ ಮಾಡಿ ಸರ್ಕಾರದ ಒಬ್ಬ ಮಂತ್ರಿಯಾಗಿ ಅವರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ನಮ್ಮ ಸರ್ಕಾರಕ್ಕೆ ಗಮನಕ್ಕೆ ನಾನೇನು ತರಬೇಕು ಅವ್ರ ಪರವಾಗಿ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಅದ್ರ ಜೊತೆಗೆ ಜಾತಿ ಸಮೀಕ್ಷೆಯನ್ನು ಕೂಡ ನಿಮಗೆ ಗೊತ್ತಿದೆ, ಅದನ್ನು ಕ್ಯಾಬಿನೆಟ್ ನಿರ್ಧಾರ ತಗೊಂಡಿದೆ. ಇಷ್ಟು ಭಾಳ ಕಾಲಮಿತಿಯಲ್ಲಿ ಮತ್ತೆ ಮರು ಸಮೀಕ್ಷೆ ಮಾಡಬೇಕು ಅಂತೇಳಿ ತೀರ್ಮಾನಗೊಂಡಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅದನ್ನು ವಿಚಾರಗಳನ್ನು ಕೊಡ್ತೀವಿ. ಯಾಕೆಂದರೆ ಅದು ಸ್ವಲ್ಪ 10 ವರ್ಷದಿಂದ ಮಾಡಿರೋದ್ರಿಂದ ಸ್ವಲ್ಪ ಸಾರ್ವಜನಿಕರಲ್ಲಿ ನಮಗೆ ಬಂದು ಕೇಳಿದ್ರಾ ಇಲ್ವಾ ಇಂಥ ಪ್ರಶ್ನೆನೇ ಜಾಸ್ತಿ. ಮತ್ತು ನಮ್ಮ ಸಮಾಜದಿಲ್ಲ, ನಮ್ಮ ಸಮಾಜದ ಕಮ್ಮಿ ಇದೆ, ಅವ್ರ ಸಮಾಜದ ಜಾಸ್ತಿ ಮಾಡಿದೆ. ನಮ್ಮಲ್ಲೇ ಆ ಭೇದ ಭಾವ ಬರಬಾರ್ದು ಅಂತ ಹೇಳಿ ಅದನ್ನು ವಿಶ್ವಾಸ ತರ್ತಕ್ಕಂಥದ್ದು ಯಾವುದೇ ಸರ್ಕಾರ ಆಗಲಿ ಅದು ಭಾಳ ಮುಖ್ಯ. ಆಮೇಲೆ ಅದನ್ನು ಕೇಂದ್ರ ಸರ್ಕಾರದವರು ಕೂಡ ಇವಾಗ ಗೊತ್ತಿದೆ, ನಮ್ಮ ಹೋರಾಟಗಳಿಂದ ಅದು ಮಾಡಿದ್ದಾರೆ. ನಾನು ಹೆಚ್ಚು ಚರ್ಚೆ ಮಾಡಲ್ಲ, ಯಾಕೆಂದರೆ ಆಫೀಸರ್ಸ್ ಇದ್ದಾಗ ಅದನ್ನು ಅವ್ರು ಇಲ್ದಾಗ ಬೇಕಾದ್ರೆ ಅದನ್ನ ಚರ್ಚೆ ಮಾಡೋದಕ್ಕೆ ಪೊಲಿಟಿಕಲ್ ಆ್ಯಂಗಲಲ್ಲಿ ನಾನು ಹೋಗೋದಿಲ್ಲ. ಆದರೆ ವಿಶ್ವಾಸ ಇಟ್ಕೊಳ್ಳಿ, ಸಮಾನತೆ ಬರಬೇಕು ಅಂದರೆ ಸಮೀಕ್ಷೆ ಆಗಬೇಕು. ಎಲ್ಲರ ವ್ಯವಸ್ಥೆಯನ್ನು, ಇದು ಜಾತಿ ಸಮೀಕ್ಷೆ ಅಲ್ಲ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಸೊಸೈಟಿಯಲ್ಲಿ ಒಂದೇ ಸಮಾನತೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾನ್ಸ್ಟಿಟ್ಯೂಷನಲ್ಲಿ ಏನು ಕೊಟ್ಟಿದ್ದಾರೆ ಆ ವಿಚಾರಗಳನ್ನು ಸಮಾನತೆಯನ್ನು ತರಬೇಕಂತ ಹೇಳಿದರೆ ಈ ಸಮೀಕ್ಷೆಗಳು ಅದಕ್ಕೆ ಪೂರಕವಾಗಿ ಸಹಾಯ ಆಗೋದ್ರಿಂದ ಅದನ್ನು ಆದಷ್ಟು ಬೇಗ, ಮತ್ತು ನಮ್ಮ ಜಿಲ್ಲೆಯಲ್ಲಿ ಬಂದಾಗ ಅದನ್ನು ನಾನು ಮಾನ್ಯ DC ಅವ್ರಿಗೂ ಕೂಡ ನಾವು ಜನರಲ್ಲಾಗಿ ಚರ್ಚೆ ಮಾಡಿದ್ದೀವಿ. ಮತ್ತು ರಾಜ್ಯ ಸರ್ಕಾರದಿಂದ ಅದನ್ನು ಒಳ್ಳೆ ರೀತಿಯಲ್ಲಿ ಅನುಷ್ಠಾನ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಮೊನ್ನೆನೂ ಕೂಡ, ಯಾಕೆಂದರೆ ಇಲ್ಲಿ ಏನಾಗ್ಬಿಟ್ಟಿದೆ, ಈ ಮೆಗನ್ ಹಾಸ್ಪಿಟಲ್ ಸ್ವಲ್ಪ ಮನಸ್ಸಿಗೆ ನನಗೂ ಕೂಡ ಭಾಳ ಬೇಜಾರಾಗಿತ್ತು. ಯಾಕೆಂದರೆ ಬಂಗಾರಪ್ಪಾಜಿಯವರು, ಬೇರೆ ಬೇರೆ ಮುಖ್ಯಮಂತ್ರಿಗಳೆಲ್ಲ ಸಾಕಷ್ಟು ಜನರು ಸಹಕಾರ ಮಾಡಿದ್ದಾರೆ. ಅದನ್ನು ಉಳಿಸ್ಕೊಳ್ಬೇಕು. ಈಗ ಒಂದು ಕಡೆಗೆ ಸಿಮ್ಸಿ ಕೊಟ್ಬಿಟ್ಟಿದ್ದಾರೆ, ಇನ್ನೊಂದು ಕಡೆಗೆ ಸಿಮ್ಸಿ ಕೊಟ್ಟ ತಕ್ಷಣ ವ್ಯತ್ಯಾಸಗಳಾಗಿದೆ ಅಂತ ಹೇಳಿರೋದ್ರಿಂದ ಮೊನ್ನೆ ಶರಣ್ ಪ್ರಕಾಶ್ ಅವರಿಗೆ ಮತ್ತು ದಿನೇಶ್ ಗುಂಡೂರಾವ್ ಅವರಿಗೆ, ಏಕೆಂದರೆ ದಿನೇಶ್ ಗುಂಡೂರಾವ್ ಕಂಟ್ರೋಲಲ್ಲಿ ಇಲ್ಲ, ಅದಿರೋದು ಶರಣ್ ಪ್ರಕಾಶ್ ಅವರು. ಬಟ್ ಅದನ್ನು ಅವ್ರಿಗೆ ಹೋದ್ರೂ ಕೂಡ ಯಾವ ರೀತಿ ಸಾರ್ವಜನಿಕರಿಗೆ ಸಹಾಯ ಆಗಬೇಕು ಅಂತ $25-30 ಕೋಟಿವರೆಗೂ ಕೂಡ OPD, ಯಾಕೆಂದರೆ 2,500 ಜನರು ಬರ್ತಾರೆ ನೋಡಿ. ಇಲ್ಲಿ 26 ತಾಲೂಕು ಹ್ಯಾಂಡಲ್ ಮಾಡ್ತಾ ಇದೆ. ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ 26 ತಾಲೂಕು ಲೋಡ್ ಬರ್ತಾ ಇದೆ. ಅದಕ್ಕೋಸ್ಕರ ಮೆಗನ್ ಹಾಸ್ಪಿಟಲ್ ಕರೆಕ್ಟಾಗಿದೆ ಶಿವಮೊಗ್ಗ ಜಿಲ್ಲೆಗೆ, ಸಾಕು ಇದ್ರೊಳಗೂ. ಬಟ್ ಲೋಡ್ ಬೇರೆ ಕಡೆಗೆ ಬಂದಾಗ ಅನಿವಾರ್ಯವಾಗಿ, ನಾನು ಹೋದಾಗಲೇ ಅವತ್ತು ಕೆಲವು ಮಾಧ್ಯಮ ಮಿತ್ರರು ನೀವಿದ್ರಿ ಎಲ್ಲಿಂದ ಅಂತ ಹೇಳಿದರೆ, ಮೋರ್ ದೆನ್ 50-60% ಹೊಸದುರ್ಗ, ಚನ್ನಗಿರಿ, ದಾವಣಗೆರೆ, ಸಿರ್ಸಿ ಭಾಗ, ಸಿದ್ದಾಪುರ. ಸಿರ್ಸಿಯವ್ರು ಸ್ವಲ್ಪ ಕಮ್ಮಿ ಇದ್ದರು, ಸಿದ್ದಾಪುರ ಭಾಗ, ಈ ಕಡೆಯಿಂದ ಭಾಗದಲ್ಲಿ ನಾವು ಬೇಡ ಅಂತ ಹೇಳೋದಕ್ಕಾಗದು. ಅದಕ್ಕೆ ಮೊನ್ನೆ ನಾನು ಅಂದ್ಕೊಂಡೆ ಇದನ್ನು ಹಿಂಗೆ ಬಿಟ್ಟರೆ ಆಗೋದಿಲ್ಲ, ಯಾಕೆಂದರೆ ನನಗೆ ಭಾಳ ಒತ್ತಡ ಬರ್ತಾ ಇದೆ. ಅಲ್ಲಿ ಏನಾಗುತ್ತೆ, ಅವ್ಯವಹಾರ ಆಗ್ತಾ ಇದೆ, ಮಿಸ್ಮ್ಯಾನೇಜ್ಮೆಂಟ್ ಅಂತೇಳಿ. ಅವ್ಯವಹಾರ ಮಿಸ್ಮ್ಯಾನೇಜ್ಮೆಂಟ್ ಅಲ್ಲ, ಲೋಡ್ ಜಾಸ್ತಿ. ನಾನು ಕೂಡ ಡಾಕ್ಟರ್ಸಿಗೆ ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಮಾತಾಡಿದಾಗ, DC ಅವರು, ನಾವು ಮತ್ತು ಎಲ್ಲರೂ ಅಧಿಕಾರಿಗಳು ಮಾತಾಡಿದಾಗ ಅವ್ರು ಒಪ್ಕೊಂಡ್ರು, ಇಲ್ಲ ತಪ್ಪಾಗಿದೆ. ಮತ್ತು MRI ಕೂಡ 4 ತಿಂಗಳಾದ ಮೇಲೆ ಟೈಮ್ ಕೊಡ್ತಾರೆ. ಎಮರ್ಜೆನ್ಸಿ ಇದ್ದರೆ ಇಮಿಡಿಯೇಟಾಗಿ ತಗೋತಾರೆ. ಅದನ್ನು ಅರ್ಜೆಂಟಾಗಿ ಮ್ಯಾನ್ ಪವರ್ ಕೊಡ್ತೀವಿ. ಈಗ ಸದ್ಯಕ್ಕೆ ಡಬಲ್ ಶಿಫ್ಟ್ ಮಾಡಿ
ಇನ್ ಪೇಷಂಟ್ ಏನಾದ್ರು ಇದ್ರೆ ನೈಟ್ ತಗೊಳ್ಳಿ, ಯಾಕಂದ್ರೆ ಅಲ್ಲೇ ಇರ್ತಾರೆ, ನೈಟ್ ತಗೊಳ್ಬೋದು. ಡೇ ಟೈಮಲ್ಲಿ OPD ತಗೊಂಡಾಗ 2 months ಹತ್ರ ಬರುತ್ತೆ. ಅದ್ರ ಜೊತೆಗೆ ಇನ್ನೂ ಒಂದು ಕೇಳಿದೀವಲ್ಲ, ಅವತ್ತು ಕೇಳಿದ್ವಿ MRI ಬೇಕು ಅಂತ ಹೇಳಿ. ಟ್ರಾಮಾ ಸೆಂಟ್ರು ಟ್ರಾಮಾ ಸೆಂಟ್ರ್ ಬಂದರೆ ಇದೆಲ್ಲ ಮತ್ತೆ ಬಂದ್ಬಿಡುತ್ತೆ. ಇವೆಲ್ಲ ಏನಾಗುತ್ತೆ, ನಮ್ಮ ಜಿಲ್ಲೆಗೆ ಮೆಗನ್ ಹಾಸ್ಪಿಟ್ಲಿಗೆ ಸಾರ್ವಜನಿಕರ ಸಹಾಯಕ್ಕೆ ಭಾಳ ಹೆಲ್ಪ್ ಆಗ್ತದೆ. ಇದನ್ನು ಆದಷ್ಟು ಬೇಗ ಮಾಡಬೇಕು ಅಂತೇಳಿ ಅದನ್ನ ಫಂಡ್ಸ್ ಇದಾವೆ ನಮ್ಮ ಹತ್ರ, ಅದನ್ನು MCH ಮೂಲಕ ಮಾಡ್ಬೋದು ಅಂತ ಹೇಳಿ ಅವರು ಹೇಳಿರೋದ್ರಿಂದ ಅದನ್ನು ಆದಷ್ಟು ಬೇಗ ತಗೊಳ್ತೀವಿ. ಮತ್ತು ಇನ್ನೊಂದು 2 ಗುದ್ಲಿ ಪೂಜೆ ಮಾಡಬೇಕು. ಐ ಥಿಂಕ್ ಟ್ರಾಮಾ ಸೆಂಟ್ರ್ ಯಾವುದು 2 ಐ ಥಿಂಕ್ ನಾನು ಇದೊಳಗೆ ಕೊಟ್ಟಿದ್ದೀನಿ. ಅದನ್ನು ಈ ಅಸೆಂಬ್ಲಿ ಆದ ತಕ್ಷಣ ಗುದ್ಲಿ ಪೂಜೆ ಮಾಡಿ ಅದನ್ನು ಕೂಡ ಕ್ಯಾನ್ಸರ್ ಹಾಸ್ಪಿಟಲ್ ವರ್ಕು ಕೂಡ ಪ್ರಗತಿಯಲ್ಲಿ ನಡೀತಾ ಇದೆ, ತಮಗೆಲ್ಲ ಗೊತ್ತಿದೆ. ಅದರ ವಿಶ್ವಾಸ ಇಟ್ಕೊಳ್ಳಿ. ಮೊನ್ನೆ ಮುಖ್ಯಮಂತ್ರಿಗಳ ಜೊತೆಗೆ ಮೊನ್ನೆ ಏನು ಸಚಿವರು ಶಾಸಕರ ಭೇಟಿ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಅವರಿಗೆ ಮತ್ತು ಸಂಗಮೇಶ್ವರ್ ಅವರಿಗೆ ನಾನು ಮನವಿ ಮಾಡಿದ್ದೆ, ದಯವಿಟ್ಟು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನ ಹೊಸದಾಗಾದರೂ ಕೊಡಬೇಕು ಇಮಿಡಿಯೇಟಾಗಿ. ಇಲ್ಲ ಅಂದರೆ ನಮಗೆ ಇನ್ನೂ 75-80 ಕೋಟಿ ಬೇಕಾಗುತ್ತೆ. ಇದನ್ನು ಮೇಲ್ದರ್ಜೆಗೆ ತಂದು ಒಂದು OPDಗೆ ಸಪ್ರೇಟಾಗಿ ಡ್ರೆಸ್ಸಸ್ ಹಾಕ್ಬಿಟ್ಟು ಅರ್ಜೆಂಟಾಗಿ ಮಾಡಿಬಿಡ್ಬೋದು. ಅದನ್ನ ಒಂದು 3-4 ಕೋಟಿಯಲ್ಲೇ ಬಿಲ್ಡಿಂಗ್ನ ಭಾಳ ಒಂದು 4-5 ಮಂತ್ಸಲ್ಲಿ ಕಟ್ಟಿಬಿಡ್ಬೋದು. ಅವಾಗ ಏನಾಗುತ್ತೆ, ಇಲ್ಲಾಂದ್ರೆ ಮೆಟ್ ಲರ್ಡಿಂಗ್ ಮಾಡ್ತಾ ಇದ್ದಾರೆ, ನಿಮ್ಗೆ ಗೊತ್ತಿದೆ. ಅದು ದಟ್ ಇಸ್ ನಾಟ್ ದ ರೈಟ್ ಪ್ಲೇಸ್. ಬಟ್ ಅನಿವಾರ್ಯವಾಗಿ ಈ ಫೆಸಿಲಿಟಿ ಇಲ್ಲ ಏನು ಮಾಡಿದಾಗ, ಅದಕ್ಕೆ ನಾನೇ ಪರ್ಸ್ನಲಾಗಿ ಹೋಗಿ ಸಡನ್ನಾಗಿ ವಿಸಿಟ್ ಮಾಡಿದೆ ಅವತ್ತು. ಮಾಡಿ ಎಲ್ಲ ನೋಡಿದಾಗ ಇಂಥ ವಿಚಾರಗಳನ್ನು ಮಾಡಬೇಕಂತ ವಿಶ್ವಾಸ ಇಟ್ಕೊಳ್ಳಿ. 100% ಇವೆಲ್ಲದೂ ಕೂಡ 20-25 ಕೋಟಿದು OPD ಇರ್ಬೋದು, ಮತ್ತು 3-4 ವಿಚಾರಗಳೇನಿದೆ ಅರ್ಜೆಂಟಾಗಿ ಆಗ್ತದೆ. ಅದ್ರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ 2 ಮನವಿಯನ್ನು ನಾನು ವಿಶೇಷವಾಗಿ ಮಾಡಿದ್ದೀನಿ. ಜಿಲ್ಲಾಡಳಿತ ಭವನ, ಯಾಕೆಂದರೆ ಜಿಲ್ಲಾಡಳಿತ ಭವನ ಭಾಳ ಮುಖ್ಯ ಆಗ್ತದೆ. ಅದು ಒಂದು ನಿಮಿಷ, ಜಿಲ್ಲಾಡಳಿತ ಭವನ ಮಾಡಬೇಕು. ಯಾಕೆಂದರೆ ಸುಮಾರು 11.5 ಎಕರೆ 11.25 ಎಕರೆ ಅಂದರೆ 12 ಒಳಗೆ ಎಲ್ಲ ಇದೆ. ಅದು ಸ್ವಲ್ಪ ಇಲ್ಲಿ ಜಿಲ್ಲಾ ಪಂಚಾಯತಿ ತುಂಬ ಕಿಷ್ಕಿಂದೆ ಆಗ್ತಾ ಇದೆ, ಬೇರೆ ಬೇರೆ ಕಡೆಗಿದೆ. ಬಸ್ ಸ್ಟ್ಯಾಂಡು, ಹಾಸ್ಪಿಟ್ಲು, SP ಆಫೀಸು, ಜಿಲ್ಲಾ ಪಂಚಾಯತಿ ಆಫೀಸು, DC ಅವ್ರ ಆಫೀಸು ಎಲ್ಲ ಆಗಿಬಿಟ್ರೆ ಸಾರ್ವಜನಿಕರು ಬಂದರೆ ಸ್ಟ್ರೈಟಾಗಿ ಇಳ್ಕೊಂಡು ಅವ್ರ ಕೆಲಸ ಮುಗಿಸ್ಕೊಂಡು ಒಂದೇ ಕಡೆಯಿಂದ ಹೋಗ್ತಕ್ಕಂಥ ವ್ಯವಸ್ಥೆ ಇಸ್ ಅವರ್ ಟಾರ್ಗೆಟು. 100ಕ್ಕೆ 100 ಅದು ಕೂಡ ನಾನು ಮಾಡಿಕೊಡ್ತೀನಿ ಅಂದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ 3 ಜನರು ಶಾಸಕರು ನಮ್ಮ ಸರ್ಕಾರದಲ್ಲಿ, ಈಗ ನಮ್ಮ ಪಕ್ಷದಿಂದ ಯಾರು ನಾವು ಇದ್ದೀವಿ, ನಾವೆಲ್ಲ ಮನವಿ ಮಾಡಿದ್ದೀವಿ. ಶಿವಮೊಗ್ಗಕ್ಕೆ ಇದೆಲ್ಲದಕ್ಕೂ ಕೂಡ ಕೊಡುಗೆಗಳ ಜೊತೆಗೆ, ಯಾಕೆಂದರೆ 300 ಚಿಲ್ಲರೆ ಕೋಟಿ ನನ್ನ ಕ್ಷೇತ್ರ ಭದ್ರಾವತಿಗೆ ನೀರಾವರಿಗೆ ಕೊಟ್ಟಿರ್ತಕ್ಕಂಥದ್ದು, ಶರಾವತಿಯಿಂದ ನೀರು ತರ್ತಕ್ಕಂಥದ್ದು, ಶಿರಾಳಕೊಪ್ಪ ಆನ್ವಟ್ಟಿ ಇದಕ್ಕೂ ಕೂಡ ಅದು ಕೂಡ ಪೈಪ್ಲೈನಲ್ಲಿದೆ. ಅದೆಲ್ಲದೂ ಸ್ಯಾಂಕ್ಷನ್ ಆಗಿ ಒಂದು ಅಟ್ಲೀಸ್ಟ್ 1,500-2,000 ಕೋಟಿ ಅಭಿವೃದ್ಧಿ ಕೆಲಸವನ್ನು ಆದಷ್ಟು ಬೇಗ ನೀವು ಇಬ್ಬರು ಕೂಡ ಬಂದು, ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬರೇ ಇದ್ರು ಅವತ್ತು, ನೀವು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಬಂದು ನೆರವೇರಿಸ್ಕೊಡ್ಬೇಕಾಗತ್ತೆ. ಅಷ್ಟರೊಳಗೇನು ಕೂಡ ಒಂದು ಶರಾವತಿದು ಕೂಡ ಒಂದು ಹಂತಕ್ಕೆ ಬಂದಿರುತ್ತೆ ಅಂಥೇಳಿ ನಾನು ಭಾವಿಸ್ತೀನಿ. ಅದೆಲ್ಲದೂ ಕೂಡ ಮಾಡಬೇಕಂತ ನಾನು ಆಲ್ರೆಡಿ ವಿಸಿಟೆಡ್ ಟೋಲ್ಡ್ ದೆಮ್ ಟು ಕಮ್. ಅಕ್ಟೋಬರಲ್ಲಿ ಬನ್ನಿ ಅಂಥೇಳಿ ನಾನು ಕೇಳ್ಕೊಂಡಿದ್ದೀನಿ. ಆದಷ್ಟು ಬೇಗ ಅವರು ಬಂದು ಇಂಥ ಕೆಲವು ಕೆಲಸಗಳನ್ನು ಮಾಡ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ 162 ಕಿಲೋಮೀಟ್ರು, ಯಾಕೆಂದರೆ ಏನಾಗಿದೆ, 1.5-2 ವರ್ಷ ಹಿಂದೆ ಮಾಡಿರ್ತಕ್ಕಂಥದ್ದು ಹಪ್ಪಳ ಥರ ಸುಲಿತಾ ಇದೆ ರೋಡು, ಅದ್ರದ್ದು ಮಿಸ್ಟೇಕ್ ಸೇರಿ ಅದನ್ನು ನಾನೇನು ಚರ್ಚೆ ಮಾಡೋಕ್ಕಾಗಲ್ಲ. ಈ ಫಸ್ಟ್ ಫೇಸಲ್ಲಿ 162 ಕಿಲೋಮೀಟ್ರು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಪ್ರಗತಿ ಪಥ ಅಂತ ಹೇಳಿ RDPR ಡಿಪಾರ್ಟ್ಮೆಂಟಿಂದ, ಈಗ ನಾನು ಅದು ಹಾಕಿದ್ದೀನಿ, ಅದರೊಳಗೆ ಸುಮಾರು 100 ಚಿಲ್ಲರೆ ಕೋಟಿ, ಅದು ಎಷ್ಟು ಅಂತೇಳಿ ಗೊತ್ತಿಲ್ಲ ನನಗೆ, 162 ಕಿಲೋಮೀಟರ್ ಅದು ಬರೆದಿದ್ದೀನಿ, ಇದರೊಳಗಿದೆ 160 ಸ್ಪೆಷಲ್ ಗ್ರ್ಯಾಂಟ್ನ ತಂದು ಅದನ್ನು ಬರೀ ರೋಡ್ಸಿಗೆ ಕೊಡ್ತಕ್ಕಂಥದ್ದನ್ನು. ಮತ್ತು ನಾನು ಸ್ವಲ್ಪ ಇನ್ನೊಂದು 20% ಜಾಸ್ತಿ ಮಾಡಿ ಮಲೆನಾಡು ಭಾಗದಲ್ಲಿ ಸ್ವಲ್ಪ ರೋಡ್ಸು ಅನಿವಾರ್ಯವಾಗಿ ಹಾಳಾಗುತ್ತೆ. ಯಾಕೆಂದರೆ ಎಷ್ಟೇ ನೀವು ಕ್ವಾಲಿಟಿ ಮಾಡಿದ್ರು ಕೆಲವು ಸತಿ ಆಗ್ತದೆ, ತಪ್ಪಾಗುತ್ತಿಲ್ಲ ಅಂತ ಹೇಳಲ್ಲ. ಅದು ಕ್ವಾಲಿಟಿನೂ ಹಂಗೆ ಕೆಲವು ಸತಿ ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ ಮಳೆಯಿಂದನೂ ಕೂಡ ಅಬ್ಬರಕ್ಕೆ, ಈಗ ನೋಡಿ ಅರ್ಲಿ ಮಾನ್ಸೂನ್ ಸ್ಟಾರ್ಟ್ ಆಯಿತು, ಇವತ್ತವರೆಗೂ ಬಿಟ್ಟಿಲ್ಲ. ಮೋಸ್ಟ್ಲಿ ಸೂರ್ಯ ನೋಡಿದೆ ತುಂಬ ದಿವಸ ಆಯ್ತಿರ್ಬೇಕು ಎಲ್ಲ ಈ ಕಡೆ ನಮ್ಮೂರಲ್ಲಿ, ಎಲ್ಲ ಕಡೆನೂ ಅಷ್ಟೇ ಬಿಟ್ಟೇ ಇಲ್ಲ. ಆ ಮಳೆಗೆ ಕೆಲವು ಸತಿ ತಡೆಯೋದಿಲ್ಲ. ಅದಕ್ಕೆ ಕ್ವಾಲಿಟಿ ಕಾನ್ಷಿಯಸ್ ಇಟ್ಟು ಒಳ್ಳೆ ರೋಡ್ಸ್ ಇವೆಲ್ಲದೂ ಕೂಡ ನಾವೇನು ಎಂಥದೋ ಅದು ಮಾಡಿದ್ವಿ. ಹಳ್ಳಿಗೆ ಒಂದು ಮಾಡಿದ್ವಲ್ಲ ರೋಡು, ಹಳ್ಳಿಗೆ